ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ನಮ್ಮ ಮನೆಯವ್ರ ಕೋಪ ಬರ್ಸ್ಬಿಟ್ಟೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಅದಕ್ಕೆ ಏನು ಮಾಡೋರೆ ಗೊತ್ತಾ? ಕೋಪ ಬರ್ಸಿದ್ಕೆ ಇವತ್ತು ಒಂದು ಅರ್ಧ ಮೂಟೆ ಸಾಮಾನು ತಂದು ಹಾಕ್ಬಿಟ್ಟವ್ರೆ. ತೋರಿಸ್ತೀನಿ ರೀ ನೋಡಿ. ತಂದು ಅಂಗಡಿ ಗುಡ್ಡೆ ಹಾಕ್ಬಿಟ್ರು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಈ ತರ ಕ್ವಾಪ್ದಲ್ಲಿ ತಂದು ಎಲ್ಲ ಗುಡ್ಡೆ ಹಾಕ್ಬಿಟ್ಟವ್ರೆ. ನನ್ನ ಮೇಲಿರೋ ಕ್ವಾಪನ ತರೋ ಸಾಮಾನ್ ಮೇಲೆ ತೋರಿಸ್ಕೊಂಡವ್ರೆ. ಟೊಮೊಟೊ ಇನ್ನೂ ಸ್ವಲ್ಪ ಚೀಲದಲ್ಲೈತೆ, ಮತ್ತೆ ಕೊತ್ತಂಬರಿ ಸೊಪ್ಪು, ಕರಿಬೇವು ಎಲ್ಲ, ಮೆಂತ್ಯ, ಕರಿಬೇವು. ಈ ಥರ ನಾನು ಹೇಳ್ದೆ ಅಂತ ನಾನು ಆಫ್ಟರ್ ಗೋಬಿ ಕೇಳಿತು. ಕೇಳುವುದಕ್ಕೂ ಸಮಯವಲ್ಲ. ಅಷ್ಟಕ್ಕೆ ನಿಮಗೆ ಕಾಸಿಲ್ಲ ಅಂದ್ರು. ಏನು ತಂದಾಕಲ್ಲ ಮಾಡಲ್ಲ ಅನ್ನೋದಕ್ಕೆ ಇಷ್ಟೊಂದು ಸಾಮಾನೆಲ್ಲ ತಂದಾಕ್ಬಿಟ್ರು ಒಂದೇ ಸರಿ. ನಾನು ತಿಂಗಳಗಟ್ಟಲೆ ಮಾತಾಡಬಾರ್ದಾಗದ್ರೆ ಎಣ್ಣೆ ಮಾತ್ರ ಅರ್ಧ ಕೆಜಿ, ಒಂದು ವಾರ ಕೆಜಿ ನೋಡೋಣ. ಫ್ರೈಡ್ ರೈಸ್ ಮಸಾಲ ನನ್ನ ಫೇವ್ರೇಟ್. ಹಸಿಮೆಣಸಿನ್ಕಾಯಿ, ಶುಂಠಿ ಮತ್ತೆ ಈರುಳ್ಳಿ, ಇದು ಸಪ್ರೇಟ್ ಕೊತ್ತಂಬರಿ ಸೊಪ್ಪು, ಮಿಕ್ಸಿಂಗ್ ತರಕಾರಿ, ಹೂವು, ದೇವ್ರ ಫೋಟೋ ಹೂವು, ಗಂಧದ ಕಡ್ಡಿ, ಆಮೇಲೆ 2 ಮೊಟ್ಟೆ ಬೋಂಡ ಮತ್ತೆ 2 ಪ್ಲೇಟ್ ಗೋಬಿ ಸಪ್ರೇಟ್ ಕಟ್ಕೊಂಡು ಬಂದಿದ್ದಾರೆ. ಫ್ರೆಂಡ್ಸ್, ಹಿಂಗೆಲ್ಲ ತತ್ತಾರೆ ಅಂತ ಗೊತ್ತಾಗಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಬರೀತಿದ್ದೆ ಸಾಮಾನು ನಾನು. ಬನ್ನಿ ಫ್ರೆಂಡ್ಸ್, ಈಗ ನಾವು ಮೊಸಪ್ಪು ಮಾಡೋದ. ಪಾಲಕ್ ಸೊಪ್ಪು, ಸಬ್ಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು ಹಾಕಿ ಮೊಸಪ್ಪು ಮಾಡೋಣ. ಆಲ್ರೆಡಿ ನಾನು ಎಲ್ಲ ಸೋಸಿ ಕುಕ್ಕರ್ಗೆ ಹಾಕೊಂಡಿದ್ದೀನಿ ಮಾಡೋಕ್ಕೆ ಅಂತ ರೆಡಿ ಮಾಡ್ಕೊಂಡು. ಅದರೊಳಕ್ಕೆ 1-2 ಹಸಿಮೆಣ್ಸಿನ್ಕಾಯಿ, ಒಂದು ಅರ್ಧ ಈರುಳ್ಳಿ, ಒಂದು ಬೆಳ್ಳುಳ್ಳಿ, ಒಂದು ಟೊಮೊಟೊ ಹಾಕೊಂಡಿದ್ದೀನಿ. ಇದ್ರ ಜೊತೆಗೆ ಫ್ರೆಂಡ್ಸ್ ಸ್ವಲ್ಪ ತೊಗರಿಬೇಳೆ ಹಾಕತ್ತಾ ಇದ್ದೀನಿ. ನಾನು ನಮ್ಮ ಅಳತೆ ತಕ್ಕನಾಗ ಹಾಕತ್ತಾ ಇದ್ದೀನಿ. ನೀವು ಅಷ್ಟೇ ನೋಡ್ಕೊಂಡು ಹಾಕ್ಕೊಳ್ಳಿ ತೊಗರಿಬೇಳೆ, ಯಾಕಂದರೆ ಜಾಸ್ತಿ ಹಾಕಿದಷ್ಟು ಮತ್ತೆ ಚೆನ್ನಾಗಿ ಬರುತ್ತೆ. ಅದ್ರ ಜೊತೆಗೆ ಲಾಸ್ಟ್ನಲ್ಲಿ ನಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ವಿಸಲ್ ಕೂಗಿಸ್ಬೇಕು. ಬೆಂದಿರುವಂತಹ ಸೊಪ್ಪನ್ನ ಒಂದು ಸಪ್ರೇಟಾಗಿ ಎತ್ಕೊಂಡು ಚೆನ್ನಾಗಿ ಆರಿದ ನಂತರ ಮಿಕ್ಸಿ ಜಾರ್ಗೆ ಹಾಕಬೇಕು. ಆರಿದ್ಮೇಲೆ ಹಾಕೊಳ್ಳಿ ಫ್ರೆಂಡ್ಸ್. ಬೆಂದಿರೋ ಸೊಪ್ಪು, ಟೊಮೊಟೊ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ 3 ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಬೇಯಿಸ್ಕೊಂಡು ಅದ್ರದೊಳಕ್ಕೆ 1 ಹಿಡಿಯಷ್ಟು ಹುರ್ಗಡ್ಲೆ ಹಾಕ್ತಾಯಿದ್ದೀನಿ, ಯಾಕಂದರೆ ಸಾಂಬಾರು ಗಟ್ಟಿ ಬರುತ್ತೆ ಅಂತ. ಅದ್ರ ಜೊತೆಗೆ 1-2 ಸ್ಪೂನ್ ಸಾಂಬಾರು ಹುಡಿ ಕೂಡ ಹಾಕ್ತಾ ಇದ್ದೀನಿ. ಸಾಂಬಾರು ಹುಡಿ ಹಾಕೋದ್ರಿಂದ ಮೊಸಪ್ಪು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇದನ್ನೆಲ್ಲ ಹಾಕಿ ನಾವು ಜಾಸ್ತಿ ನುಣ್ಣಗಾಡಿಸ್ಬಾರ್ದು ಫ್ರೆಂಡ್ಸ್. ನಾವು ಸೊಪ್ಪನ್ನ ಒಂದು ಸ್ವಲ್ಪ ತರಕಾರಿಯಾಗಿರಬೇಕು. ಜಾಸ್ತಿ ನುಣ್ಣಗಾಡಿಸ್ಬಿಟ್ರೆ ಸಾಂಬಾರು ಅಷ್ಟೊಂದು ಟೇಸ್ಟಿಯಾಗಿ ಬರೋಲ್ಲ. ಹಂಗಾಗಿ ಒಂದು ಮೀಡಿಯಮಲ್ಲಿ, ಅಂದರೆ ಜಾಸ್ತಿ ನುಣ್ಣಗೂ ಇರಬಾರ್ದು, ಜಾಸ್ತಿ ತುರಿಯಾಗೂ ಇರಬಾರ್ದು. ನೋಡಿ ಫ್ರೆಂಡ್ಸ್, ನಾನು ತೋರಿಸ್ತಿದ್ದೀನಲ್ಲ, ಈ ಥರ ಇದ್ರೆ ಸಾಕು. ನೋಡಿದ್ರೆ ಗೊತ್ತಾಗುತ್ತೆ, ಜಾಸ್ತಿ ನುಣ್ಣಗಿಲ್ಲ, ಅರ್ಧಂಬರ್ಧ ಆಡಿಸಿದ್ದೀನಿ. ಸೊಪ್ಪನ್ನು ಆಡಿಸ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಸೈಡ್ಗೆ ಫ್ರೆಂಡ್ಸ್. ಈಗ ನಾನು ಮೊಸಪ್ಪಿಗೆ ಒಂದು ಸ್ವಲ್ಪ ತರಕಾರಿಗಳನ್ನ ಕಟ್ ಮಾಡ್ಕೋಬೇಕಲ್ವ, ಹಂಗಾಗಿ ತರಕಾರಿಗಳನ್ನೆಲ್ಲ ಎತ್ತಿಟ್ಕೊಂಡಿದ್ದೀನಿ ಕಟ್ ಮಾಡ್ಕೊಳ್ಳೋಕ್ಕೆ ಅಂತ. ಮಧ್ಯದಲ್ಲಿ ಗ್ಯಾಪಲ್ಲಿ ಟೀ ರೆಡಿಯಾಗಿತ್ತು, ಟೀ ಕುಡ್ದಿರಲಿಲ್ಲ, ಹಂಗಾಗಿ ಟೀ ಕುಡ್ದಾದ್ಮೇಲೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈಗ ಒಂದು ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಬಿಟ್ಕೊತಾ ಇದ್ದೀನಿ.
ಎಣ್ಣೆ ಕಾದಿದ ನಂತರ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಹಾಕಿದ ನಂತರ ಕರಿಬೇವು ಹಾಕ್ತಾಯಿದ್ದೀನಿ. ಒಂದೆರಡು ಎಲೆ ಕರಿಬೇವನ್ನೆಲ್ಲ ಹಾಕ್ತಾಯಿದ್ದೀನಿ. ಕರಿಬೇವು ಚಟಪಟ ಅಂತಿದ್ದಂಗೆ ಸ್ವಲ್ಪ ಈರುಳ್ಳಿನೂ ಸಹ ಹಾಕ್ತಾಯಿದ್ದೀನಿ. ಬ್ರೌನ್ ಕಲರ್ ಬರೋವರೆಗೂ ಈರುಳ್ಳಿ ಹಾಕಬೇಕು, ಫ್ರೈ ಮಾಡಬೇಕು. ಡಿಪ್ರೆಷನ್ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದ ನಂತರ ಕಟ್ ಮಾಡ್ಕೊಂಡಿರುವಂಥ ತರಕಾರಿನ ಈರುಳ್ಳಿ ಒಗ್ಗರಣೆ ಒಳಗೆ ಹಾಕಿ ಚೆನ್ನಾಗಿ 1-2 ನಿಮಿಷ ಫ್ರೈ ಮಾಡಬೇಕು. ತರಕಾರಿ ಫ್ರೈ ಆದಮೇಲೆ ರುಬ್ಬಿರುವಂತಹ ಸೊಪ್ಪಿನ ಪಲ್ಯ ತೆಗೆದು ತರಕಾರಿ ಒಳಗೆ ಮಿಕ್ಸ್ ಮಾಡಬೇಕು. ರುಬ್ಬಿರುವಂಥ ಸೊಪ್ಪಿನ ಪಲ್ಯದೊಳಗೆ ನಮಗೆ ಅಳತೆಗೆ ತಕ್ಕಷ್ಟು ನೀರು ಹಾಕ್ಕೊಂಡು ಸಾಂಬಾರಿಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಸಾಂಬಾರು ಹೆಚ್ಚಿಸ್ಕೋಬೇಕು ಫ್ರೆಂಡ್ಸ್. ಅಂದರೆ ಜಾಸ್ತಿ ತೆಳ್ಳಗಂತೂ ಮಾಡ್ಕೋಬಾರ್ದು, ನೀರನ್ನ ಮಾಡ್ಕೋಬಾರ್ದು. ಯಾಕಂದರೆ ಮೊಸಪ್ಪು ಗಟ್ಟಿಯಾಗಿದ್ದಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ನೋಡ್ಕೊಂಡು ಹಾಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಫ್ರೆಂಡ್ಸ್ ನಾವು ಸೊಪ್ಪು ಕಾಳು ಬೇಯಿಸ್ಕೊಂಡಿದ್ವಲ್ಲ ಆ ನೀರನ್ನೇ ಮಿಕ್ಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಆ ನೀರು ಸಾಕಾಗಲಿಲ್ಲ, ಜಾಸ್ತಿ ಗಟ್ಟಿ ಆಯಿತು ಅಂದಾಗ ನಾವು ಮಾಮೂಲಿ ನೀರನ್ನು ಹಾಕ್ಕೊಂಡು ಅಳತೆಗೆ ತಕ್ಕಂತೆ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಮಿಕ್ಸ್ ಆದ ನಂತರ ಅಳತೆಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗೆ 1-2 ವಿಜಲ್ ಕೂಗಿಸಿದ್ರೆ ಸಾಕು ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ ಮೊಸಪ್ಪು ರೆಡಿ ಆಗುತ್ತೆ ಫ್ರೆಂಡ್ಸ್. ನಾನಿಲ್ಲಿ ಕಡಲೆ ಹಿಟ್ಟು ಮತ್ತು ದಪ್ಪಮೆಣ್ಸಿಕಾಯಿ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬಜ್ಜಿ ಹಾಕೋಣ ಅಂತ. ನಾನಿಲ್ಲಿ ಬಜ್ಜಿ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಬಜ್ಜಿ ಎಲ್ಲ ಸಖತ್ತಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ ಏನು ಟೇಸ್ಟಿಯಾಗಿ ಬರುತ್ತೆ, ಸಖತ್ ಟೇಸ್ಟಿಯಾಗಿದೆ ಫ್ರೆಂಡ್ಸು. ಬಜ್ಜಿಗೂ ಮತ್ತು ಮೊಸಪ್ಪೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.